ಕೆಂಪಮ್ಮ ಎಲ್ಲಿಗೆ ಹೋಗಿದ್ದೆ? ಏನಿಲ್ಲ, ಮೀನು ಸಾಂಬಾರು ಮಾಡಿದ್ವಿ. ನಮ್ಮ ಬೇಬಿನ ಕರೆದಿದ್ದೆ ಊಟಕ್ಕೆ. ಅವಳು ಬಂದಿದ್ಲು, ವೈಭವನು ಇದ್ದ. ಅವ್ರನ್ನೆಲ್ಲ ಕರೆದು ಮೀನು ಸಾಂಬಾರು ಮಾಡಿ ಊಟಕ್ಕೆ ಇಕ್ಕಿದ್ದೆ. ಈ ಮಾಮನ ಕರಿಯೋಣ ಅಂತ ನೋಡ್ತಿದ್ದೆ. ಮಾಮ ಎಲ್ಲೂ ಕಾಣಿಸ್ತಾ ಇಲ್ಲ. ನೀನನ್ನು ನೋಡಿದೆ, ಅಲ್ಲಿ ಇದ್ದಂಗಿತ್ತು. ಅಗೋ ಅಲ್ಲ ಇತ್ತು ನೋಡಿ, ಮಾತಾಡ್ಸು. ಮಮ್ಮವು ಬಾ ಇಲ್ಲಿ. ಮೀನು ಸಾರು ಅಂದರೆ ನಮ್ಮ ಮಾಮಗೆ ಇಷ್ಟ. ಅದಕ್ಕೆ ಕರ್ಕೊಂಡೋಗಿ ಇಕ್ಕಾನ ಅಂತ. ಇನ್ನೇನು ಮಾಡೋಣ, ಮೀನು ಸಾರು ಅಂದರೆ ಭಾಳ ಇಷ್ಟಪಡುತ್ತತ್ತ. ನನಗೆ ಆಳೇನೇ ಮನಸ್ಸು ತಡೆಯಲ್ಲ. ನಮ್ಮ ಮಾಮ ಇದ್ದಿದ್ರೆ ಚೆನ್ನಾಗಿ ಊಟ ಮಾಡೋದಲ್ವೇ ಅನಿಸುತ್ತೆ. ಅದಕ್ಕೆ ಅವ್ರ ಮನೆಯಾಗೆ ಇರಲಿ, ಅವಳಿಗೆ ಯಾತನ ಮಾಡಿದಾಗ ಕರ್ದಿಕ್ಕನ ಅಂಬ ಅಂತ ಮನ್ಸು. ಕರ್ದಿಕ್ಬೇಕು ಅವಳು. ಇನ್ನೇನು ಮಾಡೋಕ್ಕಾಗುತ್ತೆ, ಅವಳು ಭಾಗ ತಗೊಂಡ್ಲು ಅಂಬ ಸಿಟ್ಟಿಗೆ ನಾವು ಇವ್ರಿಗೆ ಯಾಕಿದ್ ಮಾಡ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ. ನಿಮ್ಮ ಮಾಮನ ಒಂದು ಕರ್ದಿಕ್ಕೆ ಅವಳನ್ನ ಕರಿಬೇಡ ಕಮಲಮ್ಮನ. ನಾವು ಅತ್ತೆನ ಕರಿಯಕ್ಕೆ ಹೋಗಲ್ಲ. ನಾವು ಅತ್ತೆ ಕರೆದ್ರೆ ಏನೋ ನಮ್ಮನ್ನು ಮಾತಾಡುತ್ತೆ, ಮಾತಾಡ್ಸೋದಿಲ್ಲ ಅವತ್ತೆ. ನಮ್ಮ ಮಾಮನ ಒಂದು ಕರಿತೀನಿ. ಬಾರ್ ಮಮ್ಮ ಮೀನು ಸಾರು ಉಂಡು ಬರುವಂತೆ ಅಂತೇಳಿ. ಯಾಕೆ ಕಿಟ್ಟಣ ಮೇಲೆ ಕೂತೈತಿ? ಯಾಕೆ ಕೂಕಣಿತಲ್ಲ, ಎದ್ದಳಕ್ಕಾಗಿಲ್ಲ ಅನ್ಸುತ್ತೆ. ಬಾರ್ ಮಮ್ಮ. ಏನಮ್ಮ? ಮಮ್ಮ ಬಾ, ಮೀನು ಸಾರು ಮಾಡಿದ್ವಿ, ಊಟ ಮಾಡ್ಕೊಂಬರುವಂತೆ. ಅತ್ತೆನ ಕರಿಯೋಣ ಅನ್ಕೊಂಡು ಅವತ್ತೆ ಬರಲ್ಲ ಏನಿಲ್ಲ. ಅದಕ್ಕೆ ನಿನಗೆ ಮೀನು ಸಾಂಬಾರು ಅಂದರೆ ಇಷ್ಟ ಅಲ್ಲ. ಇವತ್ತು ತಗೊಂಬಂದಿತ್ತು ವೇದಪ್ಪ. ಅಲ್ಲಿ ಚೆನ್ನಾಗಿದ್ದಾವೆ ಅಂತ ಮೀನು ಸಿಕ್ಕಿದ್ವಂತೆ, ತಗೊಂಬಂದಿತ್ತು. ಬೇಬಿಗೂ ಮಾಡಿಕ್ಕಿವಿ. ವೈಭವ್ ಬೇಬಿ ಎಲ್ಲರೂ ಬಂದಿದ್ರು ಊಟಕ್ಕೆ. ಬಾ ನೀನು. ಇಲ್ಲಮ್ಮ ಬರಲ್ಲ. ನಾವು ಇಪ್ಪಟ್ಟು ನಿಮ್ಮ ಮನ್ಗಳ ತಕ್ಕೆ ಯಾರ ಮನ್ ತಕ್ಕೂ ಬರಲ್ಲ. ನೀನು ಕರೆದ್ರು ಬರಲ್ಲ, ರಚ್ಚಮ್ ಕರೆದ್ರು ಬರಲ್ಲ. ನಾವು ನಮ್ಮ ಪಾಡಿಗೆ ನಾವು ಹೆಂಗ ಇರ್ತೀವಿ. ಕರಿಬೇಡ್ರಿ ನಮ್ಮನ್ನು. ಯಾತ್ಕೂ ನನಗೇನು ಯಾವ ಮೀನು ಸಾರು ಬೇಡ, ಯಾತು ಬೇಡ, ಸಾಕು. ನಮ್ಮ ಅಮ್ಮನೇ ಐತೆ. ನಮ್ಮ ಅಮ್ಮನೇ ಮೊಮ್ಮಗಳು, ನಮ್ಮ ಅಮ್ಮಗಳು ತಮ್ಮ, ನಮ್ಮ ಮೊಮ್ಮಗಳು ಸೇನಕ್ಕೆ ನೋಡ್ಕೊಂತಾಳೆ. ನನ್ನ ಮೊಮ್ಮಗ ಸೇನಕ್ಕೆ ನೋಡ್ಕೊಂತಾನೆ. ನಮ್ಮ ಅಮ್ಮನಿ ಕವಿ ತಮ್ಮ ಸೇನಕ್ಕೆ ನೋಡ್ಕೊಂಬತ್ತೆ, ಸೊಸೆನೂ ಸೇನಕ್ಕೆ ನೋಡ್ಕೊಂಬತ್ತೆ. ನಾವು ಯಾರನ್ನೂ ಬಯಸಲ್ಲ. ಅವರು ಅವ್ರ ತಾಗಿ ಇರ್ಬೇಕು ಅಂತ ಹೇಳಿದ್ರೆ ತಿರ್ಗೊಟ್ಟು ಉಂಬಕ್ಕಿಕ್ಕಿರಿ, ಅದನ್ನೊಂದು ಅಂತೀರ. ಯಾಕಬೇಕು ನಾವು ಉಂಬಕ್ಕಿಕ್ಕಿವಿ ಅಂತ ಯಾವತ್ತನ ಒಂದು ಮಾತು ಬಂದಾಗ ಮಾತಾಡ್ತೀರಾ. ಕಣ್ಮಮ್ಮ ಏನೋ ಆಸೆ ಅಂತ ಕರ್ದೆ ಬಿಡು. ಏನೋ ನಮ್ಮ ಮಾಮ್ಗೆ ಮೀನು ಸಾರು ಅಂದರೆ ಆಸೆ ಅಂತ ಕರೆದೆ. ನಾನೇನೀಗ ನಾವೇನು ಇವತ್ತು ಅವಳಿಗೆ ಭಾಗ ಕೊಟ್ಟಿದ್ದೀವಿ, ನಮ್ಮ ಮಾಮ ಅಲ್ಲ ಐತೆ ಅಂತೇಳಿ ಕರಿಬಾರ್ದು ಅಂತ ನಾವೇನು ಗಿಣಿ ಮಾಡಲ್ಲ. ಏನೋ ಕರೆದ್ವಿ, ಬರಲಿ ಅಂತ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಆಯ್ತು ಹೇಳಮ್ಮ. ಕರಿಬೇಡ್ರಿ ನಮ್ಮನ್ನ, ರೊಚ್ಚಮ್ಗೂ ಹೇಳು ಕರಿಬೇಡ ಅಂತ. ನಾವು ಕರೆದ್ರೆ ಬರಲ್ಲ. ಯಾಕಾಗಿ ನಮಗೆ ಬರೋಕ್ಕೆ ನಮ್ಮ ಕವಿತಾ ಬೇಜಾರು ಮಾಡ್ಕೊಂಬತ್ತು ಬಂದ್ರಿ. ಅದಕ್ಕೆ ನಾವು ಇಬ್ರು ಮಂತಕ್ಕೂ ಬರಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ. ಒಂದಿನ ಹೇಳಿರಿ ಪಟ್ಕ ಅರಿಯಲ್ಲ ನಮ್ಮನ್ನು, ಸುಮ್ಮನೆ ಆಗ್ತಾರೆ. ತಿರ್ಗ ಆಮೇಲೆ ನಮ್ಮ ಅಮ್ಮನಿ ನೋಡಿ ನಮ್ಮ ಅಪ್ಪ ಅಲ್ಗೋಯಿ ತುಂಬಾಕಿ ಅಂತ. ಏನು ಮೀನು ಸಾರು ಮಾಡೋದೇನು ದೊಡ್ಡದಲ್ಲ ಕಾಣಪ್ಪ, ನಾನೆಲ್ಲ ಮಾಡಿಕ್ತೀನಿ ಎಂಬುತ್ತಿ. ಏನು ಮೀನು ಸಾರು ಇನ್ನೇನು ಅಂತ ದೊಡ್ಡಸ್ತಲ್ಲ. ನೋಡಿದೆ ಕಿಟ್ಟಣ ಇನ್ನ ಅಬ್ಬಬ್ಬಬ್ಬ, ಏನು ಮಗಳು ಬಂದಾಗಿಂದ ಮಗಳ ಮನೆಯಾಗೇನೇನೆ ಏನು ಇಬ್ರು ಮಂತಕ್ಕೂ ಬರೋಲ್ಲ ಅಂತೈತಲ್ಲ. ನೋಡ ನಿಂಗೆ ಇರುತ್ತೇನ ಅಲ್ವೇ? ನೋಡಿ ಹೆಂಗೆ ಮಾತಾಡುತ್ತೆ. ರಜಂಟಿ ನೋಡೋಣ ಎಷ್ಟು ದಿನ ನಡೆಯುತ್ತಿದ್ದು. ನಾನು ಸ್ವಲ್ಪ ದಿನ ನೋಡ್ಬೇಕಷ್ಟೇ ಕಣ್ಣಿಂದ. ನಾನೇನೋ ಆಸೆ ಅಂತ ಕರೆದೆ. ನಾವೇನಿವತ್ತೇನು ನಮ್ಮ ಮಾಮ ಅವ್ರಿಗೆ ಭಾಗ ಕೊಡ್ಸೈತಿ ಅಂತ ಬೇಜಾರ ಮಾಡ್ಕೊಂಡಿಲ್ಲ, ಏನಿಲ್ಲ ಬಿಡತ್ತ. ಅವಳು ಯಾವಾಗಿಂದ ಕೇಳತ್ತ, ಬಿಸಾಕಿ ಸುಮ್ಕಾದ್ವತ್ತ. ನನಗೂ ಭಾಗ ಬೇಕು, ನನಗೂ ಭಾಗ ಬೇಕು ಅಂಬಳ. ಅದಕ್ಕೆ ಬಿಸಾಕತ್ತ ಸುಮ್ಮನಾದ್ವತ್ತ. ನೋಡಿ ಇಲ್ಲಾಂದ್ರೆ ನೀವೇ ಇನ್ನೊಂದುಟೆ ಹೆಚ್ಚಾಗುಣ್ರಿ. ಬೇಬಮ್ಗೆ ಇಕ್ಕು ಬಸ್ರ ಹೆಂಗಸರು ಮೀನು ತಗೊಂಡ್ರೆ ಒಳ್ಳೇದು. ಹುಡುಗರು ಮೀನು ಆಡ್ದಂಗೆ ಆಡ್ತವೆ, ಚೆನ್ನಾಗಿರ್ತಾರೆ. ನೋಡಿ ಸುಮ್ಮನೆ ನೀವೇ ಒಂದು ಊಟ ಹೆಚ್ಚಾಗುಣ್ರಿ. ಯಾಕಂದ್ರೆ ನಾವು ಕರಿಯೋದಂತೆ ಕರಿತೀವಿ. ಇನ್ನೇ ಮಾಡೋಕ್ಕಾಗುತ್ತೆ. ಅವರಿಗೆ ಬರೋಲ್ಲ ಅಂತ ಅಂದಮೇಲೆ ಏನು ಬಲವಂತ ಮಾಡಿ ಹೇಳ್ಕೊಳಕ್ಕಾಗಲ್ಲ, ಏನಿಲ್ಲ. ಹಂಗ ಇನ್ನೇನು ಮಾಡೋಕ್ಕಾಗುತ್ತೆ. ಮಗಳ ಮನೆ ಸಿಕ್ಕೈತೆ ಅಪರೂಪಕ್ಕೆ, ಮಗಳೂರಿಗೆ ಹೋಗ್ಬೇಕಾಗಿತ್ತು. ಇವಾಗ ಇಲ್ಲೇ ಐತೆ ಮಗಳ ಮನೆ, ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ನಾವು ಚೆನ್ನಾಗಿ ನೋಡ್ಕೊಂತಿರಲಿಲ್ಲ ಬಿಡು. ಚೆನ್ನಾಗಿರ್ಲಿ, ಒಟ್ಟಿನಲ್ಲಿ ಎಲ್ಲನ ಚೆನ್ನಾಗಿದ್ರೆ ಸಾಕಪ್ಪ ಅಷ್ಟೇ. ಯಾರನ್ನಾತು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ನಾನು. ನೆನೆಸ್ಕೊಂಡ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಹೋಗತ್ತಾ ಅಲ್ಲ, ಹಿಂಗಾದ್ರೂ ಮಾಡಿ ನಮ್ಮ ಅಪ್ಪ ನಮ್ಮ ಅಮ್ಮನ ಕರೆಸ್ಕೊಂಬನ ಅಂತಂದರೆ ಬರಲಿಲ್ವಲ್ಲ. ಥೂ ಇವ್ರದ್ದೆಂಥ ಮನಸ್ಸು. ಫೋನ್ ಮಾಡಿ ಕೇಳಿದ್ಕೆ ಬತ್ತೀರಾ ಹೆಂಗೆ ಅಂದಿದ್ಕೆ ಬರೋಲ್ಲ ಅಂದ್ಬಿಟ್ರು. ಅದಕ್ಕೆ ಅತ್ತ ಆಸ್ಪತ್ರೆಗೆ ಇದ್ದೀನಿ, ಏನಾಗೋದು ಏನೈತೆ ಅಂತ ನಾನು ನನ್ನ ಗಂಡನ ಕರ್ಕೊಂಡು ಅದೇ ಬಂದ್ಬಿಟ್ಟೆ. ಥೂ ಯಾರು ಬರಲಿಲ್ವಲ್ಲ ನಾನು ನೋಡೋಕ್ಕೆ. ವಾಣಿ ನೀನು ಸಿಟ್ಟು ಮಾಡ್ಕೊಬೇಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತತ್ತ, ಅವ್ರು ಬರೋಲ್ಲ. ಏನು ಮಾಡಿದ್ರು ಬರೋಲ್ಲ ವಾಣಿ ಅವರು. ಇನ್ನೇನು ಮಾಡಿದ್ರು ಬರ್ತಾರೆ ರಘು ಅವರು. ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಇವು ಆಸೆನೇ ಇದ್ರಿ ನಾನು ಚೆನ್ನಾಗಿರ್ಬೇಕು ಅಂತ. ಆದ್ರೆ ನೋಡು ನಮ್ಮ ಅಪ್ಪ ನಮ್ಮಮ್ಮ ಬರೋಂಗೆ ಇಲ್ವಲ್ಲ. ನಾನು ಹಿಂಗಾದ್ರೂ ಬರ್ತಾರೆ, ಚೆನ್ನಾಗಿಲ್ಲ ಅಂತಂದರೆ ಯಾರಾದರೂ ಹೇಳ್ತಾರೆ ಬರ್ತಾರೆ ಅಂತ ನಾನು ಅಂದ್ಕೊಂಡೆ. ಆದರೆ ಆ ವೀಣಾ ಹೇಳಿದ್ದು ನಿಜ. ಆ ವೀಣಾ ಅಕ್ಕ ಹೇಳಿದ್ದು ನೋಡಿ, ನಮ್ಮ ಅಪ್ಪ ನಮ್ಮಮ್ಮ ಚೆನ್ನಾಗಿಲ್ಲ ಅಂದರೂ ಬರಲಿಲ್ಲ ಅವರು ಅಂತ. ಇಂಥವ್ರು ಇರ್ತಾರ ಅನ್ನಿಸ್ತೈತೆ ನನಗೆ. ಎಂಥರ ನನಗೆ ಅಯ್ಯೋ ಅನ್ನಂಗಾಗುತ್ತೆ. ಆದರೆ ಇವ್ರಿಗೊಂದು ಸ್ವಲ್ಪ ಏನು ಮನಸ್ಸೇ ಇಲ್ವಾ ಈ ಥರ ಅಂತ ಅನ್ನಿಸ್ತೈತೆ. ಅವ್ರು ಬರೋಲ್ಲ, ತಲೆ ಕೆಡಿಸ್ಕೊಬಿಡೋ, ಕೈ ಬಿಟ್ಟಾಕಿ ಸುಮ್ಮನಾಗು. ನಾನು ಹೇಳಿಲ್ವ, ಅಲ್ಲೇ ಹೇಳಿದ್ದೀನಿ ಏನಂತಲಾಗೆ. ನೀನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲಲ್ಲ ವಾಣಿ. ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನಿಜವಾಗ್ಲೂ. ನನಗೆ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ನನಗೆ ಬೇಜಾರಾಗ್ತೈತೆ. ಅವ್ರು ಹೆಂಗೆ ಬರಲ್ಲ ಅಂತ ಅಂದರು. ಇಷ್ಟೊಂದು ಹುಷಾರಿಲ್ಲ ಅಂತ ಹೇಳಿದ್ರು. ಹೆಂಗೋ ವೈಭವಾದ್ರು ಬಂದು ಕಾರ್ ಸಹಾಯಕ್ಕೆ ಹೆಂಗೋ ಅತ್ಲಾಗೆ ಬಂದಲ್ಲ. ಅಲ್ಲ ನಾವು ಒಂದೊಳ್ಳೆ ಐಡಿಯಾ ಮಾಡಬೇಕು. ಏನು ಗೊತ್ತಾ, ಇವಾಗ ನಮ್ಮ ಗಿರ್ಜಿಂಬೆ ಅತ್ತೆಯವ್ರನ್ನ ನಾವು ಮಾತಾಡಿಸ್ಬೇಕು.
ಅವ್ರನ್ನ ಮಾತಾಡಿಸ್ಕೊಂಡು ನಾವು ಚೆನ್ನಾಗಿರ್ಬೇಕು. ನಮ್ಮ ಗಿರ್ಜಿಂಬೆ ಅತ್ತೆ ಒಂದು ಚೆನ್ನಾಗಾದರೆ ಎಲ್ಲರೂ ಚೆನ್ನಾಗಾಗ್ತಾರೆ ನಮ್ಮ ಜೊತೆ. ನಮ್ಮ ದೊಡ್ಡಪ್ಪ ಆಗಿರ್ಬೋದು, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮ ಅಪ್ಪಯ್ಯ ನಮ್ಮಮ್ಮ ಎಲ್ಲರೂ ಚೆನ್ನಾಗಾಗ್ತಾರೆ. ಮೇಯ್ನ್ ಇರೋದೇ ನಮ್ಮ ಗಿರ್ಜಿಂಬೆ ಅತ್ತೆದು ಅದರೊಳಗೆ ಪಾತ್ರ. ನಮ್ಮ ಗಿರ್ಜಿಂಬೆ ಅತ್ತೆದೇ ಅದರ ಪಾತ್ರ ಇರೋದು. ಎಲ್ಲನ ಏನು ಹೇಳಲ್ಲ. ಬಿಡು, ಏನು ಹೇಳೋಣ, ಜಗಳ ಆಡ್ಲೇಳು, ಗುದ್ದಾಡ್ಲೇಳು, ನಮ್ಮ ಥರ ಅವ್ರಿಗೆ ಹೊಟ್ಟೆ ಉರಿ. ನೀವು ಅವ್ರ ಮಗನ ನಮ್ಮ ಮದುವೆ ಆಗಲಿಲ್ಲ ಅಂತ ನೀನು ಹೊಟ್ಟೆ ಉರಿ, ಅವ್ರು ಏನು ಹೇಳಲ್ಲ ಬಿಡು. ಆಗ್ಲಿಲ್ಲ ವಾಣಿ, ಏನು ಮಾಡೋದು, ಆಗಲಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ಏನೋ, ಅವಳು ನಾಟಕ ಆಡ್ತಾಳೆ ಬರಲ್ಲ ಅಂತ ಅಂದ್ರಂತೆ. ಎಲ್ಲದಕ್ಕೂ ನಾಟಕ ನಾಟಕ ನಾಟಕ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇವ್ರು ಹೆಂಗೆ ಕರೆದ್ರೆ ಹೆಂಗೆ ಬರ್ತಾರಪ್ಪ ಅನ್ನಿಸ್ಬಿಟ್ಟೈತೆ ನನಗೆ. ಬರಲ್ಲ ಕೈ ಬಿಟ್ಟಾಕು. ನಾನು ಹೇಳಿಲ್ವೇ ನಮ್ಮ ಅಪ್ಪ ನಮ್ಮಮ್ಮನೂ ಹಿಂಗೆ ಕಣೆ, ನನಗೆ ಹುಷಾರಿಲ್ಲ ಅಂದರು. ನನಗೆ ನಿಜವಾಗ್ಲೂ ಆಗಿತ್ತಲ್ಲ, ಕಣ್ಣಾರೆ ನೋಡಿದ್ರು ನಾನು ಬಿದ್ದಿರೋದು, ನನಗೆ ಕಾಲು ನೋವಾಗಿರೋದು ಅದೆಲ್ಲ ಅವ್ರು ನಿಜವಾಗ್ಲೂ ನೋಡಿದ್ರು ಬರಲಿಲ್ವಲ್ಲ ನಮ್ಮ ಅಪ್ಪ ನಮ್ಮಮ್ಮಯ್ಯ. ನೀನೇ ನೋಡಿದೆ ತಾನೆ, ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಅಂದ್ರೂ ಬರಲೇ ಇಲ್ಲ ಅವರು. ಮತ್ತೆ ಏನು ಮಾಡೋದು, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅಷ್ಟಿಷ್ಟು ಕೋಪ ಬರ್ತಾ ಇಲ್ಲ ನನಗೆ. ನನಗೆ ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ನಾನು ಒಂದು 4 ದಿನ ಅಡ್ಮಿಟ್ ಆಗೋಣ, ಅವ್ರು ಬಂದು ನೋಡಲಿ ಒಂಥರ ಅಂತ ಅಂದ್ಕೊಂಡಿದ್ದೆ. ಆದರೆ ಅವ್ರು ಯಾವಾಗ ಬರಲ್ಲ ಅಂಬೋದು ಗೊತ್ತಾಯ್ತು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಏನು ಮಾಡೋದು, ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಅದನ್ನು ಕ್ಲೋಸ್ ಮಾಡಿದ್ವಾ, ಬೇಕ್ರಿ ಕ್ಲೋಸ್ ಮಾಡಿದ್ವಾ, ಕಾರ್ ಮಾರಾಕಿವ, ಇಬ್ರು ಕೆಲ್ಸಕ್ಕೆ ಹೋಗೋಣ ನಡಿ ಅಷ್ಟೇ. 10,000 ಸಂಬಳ ದುಡ್ಕೊಂಬಂದ್ರೆ 20,000 ನಡಿ, ಅದ್ರಾಗ ಹೆಂಗೋ ಆಗುತ್ತೆ. ಇವಾಗ ಬೇರೆನೆ ನಾವೆಲ್ಲ ಇವಾಗ ಸಾಲ ಮಾಡ್ಕೊಂಡಿದ್ದೀವಿ, ಚೀಟಿ ಬೇರೆ ಕಟ್ಟಬೇಕು. ಚೀಟಿ ಮಾಡೋದು, ಮನೆಗೆ ಸಾಲ ಎಷ್ಟು ಒಂದೈತೆ, ಸಾಲ ಎಲ್ಲ ತೀರಿಸ್ಬೇಕು. ತಿಂಗಳ 10,000 ನಾವು ಚೀಟಿ ಅದೆಲ್ಲ ಕಟ್ಟಬೇಕಾಗುತ್ತೆ. ನಡಿ ಹೋಗೋಣ. ಫಸ್ಟ್ ಸಾಲ ತೀರಿಸ್ಬೇಕು, ತಿಂಗಳ 10,000 ನಾವು ಕಟ್ಟಬೇಕಾಗುತ್ತೆ. ಭಾಳ ಕಷ್ಟ ಐತಿ ಇವಾಗ. ಇಬ್ಬರು ಕೆಲ್ಸಕ್ಕೆ ಹೋಗೋಣ. ಇಬ್ರು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಸಾಲ ತೀರ್ಸೋದು ನೋಡ್ರಿ. ಕೆಲ್ಸಕ್ಕೆ ಹೋಗ್ರಿ ಇಬ್ರು. ಏನು ಮಾಡೋದು, ನನಗಂತೂ ಯಾವ ಕೆಲ್ಸಕ್ಕೆ ಹೋಗೋಕ್ಕೂ ಮನಸ್ಸಿಲ್ಲ. ನನಗೆ ಅವ್ರು ಬಂದಿದ್ರೆ ಸಾಕಾಗಿತ್ತು. ಈ ಆಶನಿಗೆ, ನನ್ನ ಆಶನ ಇದ್ರಿಗೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಅತ್ತೆ ಇದ್ರಿಗೆ ನಮ್ದು ಎಷ್ಟು ದೊಡ್ಡ ಬಳಗ. ಇವಳು ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಾಳೆ, ಎಲ್ಲ ಮಾತಾಡಿಸ್ತಾಳೆ. ಇವಳು ನಿಮ್ಮ ಅಪ್ಪ ನಿಮ್ಮಮ್ಮ ಇಂತಕ್ಕೆ ಹೋಗಿದ್ಲು ಕಣೆ. ಹೋಗಿ ಆತ ಮಾತಾಡ್ತಿದ್ಲು, ನಾನು ನೋಡಿದ್ನಲ್ಲ, ಯಾತೋ ಮಾತಾಡ್ತಿದ್ಲು, ಎಲ್ಲ ಯಾತೇತನ ಹೇಳ್ತಿದ್ಲು ನಿಮ್ಮ ಅಪ್ಪ ನಿಮ್ಮಮ್ಮ ಇಂತಾಗೆ. ಎಲ್ಲ ಮಾತಾಡ್ತಿದ್ಲಮ್ಮ. ಅದೇನು ಹೇಳ್ತಿದ್ಲು ಏನೋ, ಇವಳು ಏನಾದರೂ ಪಿಟ್ಟಿಂಗ್ ಇಟ್ಟಿರ್ಬೇಕು, ಏನೇನು ಮಾಡಿದ್ಲ ಏನೋ, ಇವಳು ಏನೋ ಮಾಡಿರ್ತಾಳೆ. ನನಗೆ ಗೊತ್ತು ಇವಳು ಎಂಥವಳು ಅಂತ. ಏನೋ ಒಂದು ಕಿತಾಪತಿ ಮಾಡಿರ್ತಾಳೆ ಇವಳು. ಕಿತಾಪತಿ ಹೆಂಗ್ಸು ಅನ್ನೋದು ನನಗೆ ಗೊತ್ತು. ಏನು ಹೇಳವ್ರು ಏನೋ ಒಂದು ಗೊತ್ತಿಲ್ಲ. ಈಗ ಅವ್ರಿಗೂ ಬರಬೇಕು ಅನ್ನೋದಿಲ್ಲ. ಬರಬೇಕು ಅನ್ನೋದು ಇದ್ದಿದ್ರೆ ಯಾವಾಗಲೂ ಬರೋರು. ನಾನು ಹೋಗಿ ಅಷ್ಟೊಂದೆಲ್ಲ ಹೇಳಿದ್ರು ಅವ್ರೊಂಥರ ಅದರ ಬೇರೆ ನಿಮ್ಮ ಶೈಲು ದೊಡ್ಡಮ್ಮ ಇತ್ತಲ್ಲ, ಅದು ಒಂಥರ ಇವಾಗ ಮೆಂಟಲ್ ಆಡ್ದಂಗೆ ಆಡುತ್ತೆ. ಅವ್ರ ಹತ್ರ ಎಲ್ಲ ಚೆನ್ನಾಗಿರೋದಕ್ಕೂ ಅದಕ್ಕೂ ಅದು ಒಂಥರ ಹೇಳುತ್ತೆ. ನಿಮ್ಮ ಅಪ್ಪ ನಿಮ್ಮಮ್ಮ ಹೆಂಗೋ ಬರೋಕ್ಕೆ ರೆಡಿ ಇದ್ರು, ನಿಮ್ಮ ಶೈಲ ದೊಡ್ಡಮ್ಮ ಇತ್ತಲ್ಲ ಅದೇ ಒಳ್ಳೇದಲ್ಲ. ನಿಮ್ಮ ದೊಡ್ಡಮ್ಮ ಇಲ್ಲದ್ದು ಹೇಳ್ಕೊಳತ್ತು ಹೋಗತ್ತೆ. ನಿಮ್ಮ ದೊಡ್ಡಮ್ಮನ ಸವಾಸ ಇದ್ದಿದ್ದು ಬೇಡವೇ ಬೇಡ. ಬೇಡ, ಅವಳು ನಾಟಕ ಆಡ್ತಾ ಇದ್ದಾಳೆ, ಹೋಗ್ಬೇಡ್ರಿ ಬುದ್ಧಿ. ನಿಮ್ಮ ದೊಡ್ಡಮ್ಮನ ನೋಡ್ಬಿಟ್ರೆ ನನಗೆ ಅಷ್ಟಿಗೆ ಸಿಟ್ಟು ಬರೋಲ್ಲ. ಅದೊಂದು ಯಾವಾಗಲ ಬಲ 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 ಮಾತಾಡ್ತಿರುತ್ತೆ, ಬಲ 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 ಒಯ್ಕೊಂಬ್ತಾ ಇರುತ್ತೆ. ಅದ್ರದ್ದೊಂದು ಇವಾಗ ನಮ್ಮ ಅಮ್ಮ ಮಾತಾಡಿಸ್ತಿರ್ಲಿಲ್ಲ, ನಮ್ಮ ಅಮ್ಮ ಚೆನ್ನಾಗಾಯ್ತಲ್ಲ ಅದಕ್ಕೆ ಸುಮ್ಮನೆ ಹೇಳ್ತಿರುತ್ತೆ. ಅವಳು ಯಾರು ಕೇಳೋರಿರ್ಲಿಲ್ಲ. ಇವಾಗ ನಮ್ಮ ಅಮ್ಮ ಮಾತಾಡ್ಸೋದಕ್ಕೆ ಬಂದು ಎಲ್ಲ ಹೇಳ್ತಾಳೆ. ಹೇಳಿ ಬಿಡು. ಅವಳು ಹಂಗೆ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಇದ್ಲು. ಇವಾಗ ನಮ್ಮ ಮನೆಯಾಗ ಸೇರಿಕೊಂಡು ಹಂಗೆ ಆಗವಳೆ. ನಮ್ಮಪ್ಪ ನಮ್ಮಮ್ಮ ಚೆನ್ನಾಗಾಗ್ಬೇಕಂದ್ರೆ ಏನು ಮಾಡಬೇಕು ಅನ್ನಿಸ್ತೈತೆ ನನಗಂತೂ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ನಮ್ಮಪ್ಪ ನಮ್ಮಮ್ಮನ ನಾನು ಇವತ್ತು ಬರಬೇಕು ಅಂತ ಏನೆಲ್ಲ ಪ್ರಯತ್ನ ಪಟ್ಟು ಏನೆಲ್ಲ ಮಾಡಿದೆ, ಆದರೆ ಅವ್ರು ಬರಲ್ಲ ಅಂತ ಹೇಳಿದ್ರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅವರು ಯಾವಾಗ ಬರ್ತಾರಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಹೋಗತ್ಲಾಗೆ ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.